ರೇಣುಕಾಸ್ವಾಮಿ ಕೊಲೆ ಕೇಸ್ ಮತ್ತೆ ಟ್ವಿಸ್ಟ್ ಪಡ್ಕೊಂಡಿದೆ. ಪ್ರಕರಣದ 14ನೇ ಆರೋಪಿ ಮಾಫಿ ಸಾಕ್ಷಿಯಾಗಿ ಅರ್ಜಿಗೆ ಪ್ರಾಸಿಕ್ಯೂಷನ್ ಅನುಮತಿಸಿದೆ. ಇದರ ಬೆನ್ನಲ್ಲೇ ಜೈಲಿನಲ್ಲಿರೋ ದರ್ಶನ್ಗೆ ಫುಲ್ ಟೆನ್ಷನ್ ಶುರುವಾಗಿದೆ. ಕೊಲೆ ಕೇಸ್ನಲ್ಲಿ ಮಾಫಿ ಸಾಕ್ಷಿಯಾದ ಆರೋಪಿ ಪ್ರದೋಷ್. ಜೈಲು ಹಕ್ಕಿ ನಟ ದರ್ಶನ್ಗೆ ಶುರುವಾಯಿತು ಟೆನ್ಷನ್. ನಟ ದರ್ಶನ್ಗೆ ಒಂದ್ ಕಡೆ ಬೇಲ್ ಸಿಗ್ತಾ ಇಲ್ಲ, ಮತ್ತೊಂದ್ ಕಡೆ ನೆಮ್ಮದಿಯೂ ಇಲ್ಲದಂತಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿ ಆಗ್ತಾ ಇದ್ದಂತೆ ದಾಸನಿಗೆ ಆತಂಕ ಶುರುವಾಗಿದೆ. ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಸಲ್ಲಿಸಿದ್ದ ಅರ್ಜಿಗೆ ಪ್ರಾಸಿಕ್ಯೂಷನ್ ಅನುಮತಿ ನೀಡಿ ನ್ಯಾಯಾಲಯಕ್ಕೆ ನಿನ್ನೆ ಮೆಮೊ ಸಲ್ಲಿಸಿದೆ. ಪ್ರದೋಷ್ ಉಲ್ಟಾ ಹೊಡೆಯುತ್ತಿದ್ದಂತೆ ದರ್ಶನ್ಗೆ ಜೈಲಿನಲ್ಲಿ ಫುಲ್ ಟೆನ್ಷನ್ ಶುರುವಾಗಿದೆ. ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರಪ್ಪನ ಅಗ್ರಹಾರ ಜೈಲಿನ ಬ್ಯಾರಕ್ನಲ್ಲಿ ಮೌನವಾಗಿ ಕುಳಿತಿದ್ರಂತೆ. ರಾತ್ರಿ ಜೈಲು ಸಿಬ್ಬಂದಿ ಊಟ ಕೊಟ್ಟರೂ ತಿಂದಿಲ್ಲವಂತೆ. ಬೆಳಿಗ್ಗೆಯೂ ಸಹ ಕೈದಿಗಳ ಜೊತೆ ಮಾತಿಲ್ಲ, ಕತೆ ಇಲ್ಲ. ಈಗಾಗಲೇ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಕುಗ್ಗಿರುವ ದರ್ಶನ್ ದೇವರ ಫೋಟೋಗೆ ಕೈ ಮುಗಿದು ನ್ಯೂಸ್ ಪೇಪರ್ ಓದಿ ದಂಗು ಬಡಿದಂತೆ ಕೂತಿದ್ರಂತೆ. ಪ್ರಕರಣದಲ್ಲಿ ಏನಾಗುತ್ತೋ ಏನೋ ಅನ್ನೋ ಭಯದಲ್ಲಿ ದರ್ಶನ್ ಇದ್ದಾರಂತೆ. ಯಾಕಂದ್ರೆ 14ನೇ ಆರೋಪಿ ಪ್ರದೋಷ್ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರಮುಖ ಸಾಕ್ಷಿ. ಆವತ್ತು ಪಟ್ಟಣಗೆರೆ ಶೆಡ್ನಲ್ಲಿ ನಡೆದಿದ್ದೇನು ಅನ್ನೋ ಸತ್ಯವನ್ನ ನ್ಯಾಯಾಲಯದ ಮುಂದೆ ಬಹಿರಂಗಪಡಿಸಲು ಸಿದ್ಧ ಅಂತ ಹೇಳಿದ್ದಾನೆ. ಕ್ಷಮಾದಾನ ಕೋರಿ ಅರ್ಜಿ ಸಲ್ಲಿಸಿದ್ದಾನೆ. ಇದರಿಂದ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿ ಉಳಿದ ಆರೋಪಿಗಳಿಗೆ ಆತಂಕ ತಂದೊಡ್ಡಿದೆ. ಅರ್ಜಿ ವಿಚಾರಣೆ ವೇಳೆ ದರ್ಶನ್ ಇರುವ ಜೈಲು ಕೊಠಡಿ ಬಿಟ್ಟು ಬೇರೊಂದು ಕೊಠಡಿಯಿಂದ ನನ್ನನ್ನು ಹಾಜರುಪಡಿಸಬೇಕೆಂದು ಪ್ರದೋಷ್ ಅರ್ಜಿಯಲ್ಲಿ ಮನವಿ ಮಾಡಿದ್ದಾನೆ. ಅಲ್ಲದೆ ತನಗೆ ಭದ್ರತೆಯನ್ನು ಕೋರಿದ್ದಾನೆ. ಶಿವಪ್ರಸಾದ್, ಟಿವಿ9, ಬೆಂಗಳೂರು.